ಎಲ್ಲರಿಗೂ ನಮಸ್ಕಾರ. ಈಗ ವಚನಾರ್ಥ ಚಿಂತನೆಯ ಭಾಗವಾಗಿ ಅಲ್ಲಮ ಪ್ರಭುವಿನ ವಚನಗಳ ಕುರಿತ ಚಿಂತನೆ ಮುಂದುವರಿಕೆ. ವಿಡಿಯೋ ಇದು 12. ಈಗಾಗಲೇ 11 ವಿಡಿಯೋಗಳನ್ನು ನಾನು ಪ್ರಸ್ತುತಪಡಿಸಿದ್ದೇನೆ. ಈಗ 12ನೇ ವಿಡಿಯೋ. ವಿಷಯ ಭಕ್ತ, ಭಕ್ತಿ ಮತ್ತು ಭವಿ. ಈ ಪರಿಕಲ್ಪನೆಯ ಸುತ್ತ ವಚನಗಳಲ್ಲಿ ಏನಿದೆ ಅಂತ ಹೆಕ್ಕಿ ತೆಗಿತಕ್ಕಂಥದ್ದು ಈ ವಿಡಿಯೋದ ಚರ್ಚೆಯ ಒಂದು ಉದ್ದೇಶ. ಯಾರು ಭಕ್ತ? ಇದು ಮೂಲಭೂತವಾದ ಪ್ರಶ್ನೆ. ಭಕ್ತ ಪರಿಕಲ್ಪನೆಯನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಾದರೆ ತೌಲನಿಕವಾಗಿ ಭವಿ ಎಂಬ ಪರಿಕಲ್ಪನೆಯನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಳಬೇಕು. ಭಕ್ತದ ನಂತರ ಭವಿಯ ಕುರಿತಾಗಿ ನಾನಿಲ್ಲಿ ಚರ್ಚಿಸುವೇನಾದ್ದರಿಂದ ಈ ಭಾಗದಲ್ಲಿ ಭವಿಯ ಕುರಿತ ಅವಶ್ಯಕ ಅಂಶಗಳನ್ನು ಮಾತ್ರ ತೌಲನಿಕವಾಗಿ ಭಕ್ತ ಪರಿಕಲ್ಪನೆಯನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ನಾನು ಬಳಸ್ತಾ ಇದ್ದೇನೆ. ವಚನಕಾರರ ದೃಷ್ಟಿಯಲ್ಲಿ ಹುಟ್ಟಿನಲ್ಲಿ ನಾವೆಲ್ಲರೂ ಭವಿಗಳೇ. ಮನುಷ್ಯನ ಮಲತ್ರಯಗಳನ್ನ ನಾಶ ಮಾಡಿ ಭಕ್ತ ಜೀವಿಯನ್ನಾಗಿಸುವುದು ಲಿಂಗಾಯತ ವೀರಶೈವ ಅಥವಾ ವೀರಶೈವ ಲಿಂಗಾಯತ ಧರ್ಮದ ಗುರುದೀಕ್ಷೆ. ಜಾತಿ ಯಾವುದಾದ್ರೂ ಆಗಿರಲಿ, ಯಾರು ಗುರುವಿನಿಂದ ಲಿಂಗ ದೀಕ್ಷೆಯನ್ನ ಪಡೆದು ಲಿಂಗಾಯತ ವೀರಶೈವ ಧರ್ಮ ಸಂಸ್ಕಾರ ಪಡೆದು ಭಕ್ತರಾಗುವರೋ ಮತ್ತು ಈ ಧರ್ಮದ ರೀತಿ ನೀತಿ ಆಚಾರ ವಿಚಾರಗಳಿಗನುಸಾರವಾಗಿ ಜೀವನ ನಡೆಸುವರೋ ಅವರೆಲ್ಲ ಭಕ್ತರೇ. ಉಳಿದವರೆಲ್ಲ ಈ ಧರ್ಮದ ದೃಷ್ಟಿಯಿಂದ ಭವಿಗಳವರು. ಇಡೀ ಮನುಷ್ಯ ಸಮಾಜವನ್ನ ಭವಿ ಭಕ್ತ ಎಂಬ ಎರಡೇ ಪರಿಕಲ್ಪನೆಗಳಲ್ಲಿ ಎರಡೇ ವರ್ಗಗಳಾಗಿ ಒಡೆದು ನೋಡುತ್ತಾರೆ ಶರಣರು. ಅಲ್ಲಮ ಪ್ರಭು ಭವಿ ಪರಿಕಲ್ಪನೆಯ ಬಗ್ಗೆ ಅಷ್ಟಾಗಿ ಕಟುಭೇದ ಹೊಂದಿರತಕ್ಕಂಥವನಲ್ಲ. ಉದಾಹರಣೆಗೆ, ಭವಿ ಎಂಬುದು ಹುಸಿ, ಭಕ್ತಿ ಎಂಬುದು ಉಪದೇಶ, ಶೀಲವೆಂಬುದು ಸಂಕಲ್ಪ, ಸಮತೆ ಎಂಬುದು ಸೂತಕ. ಇಂತಿ ಚತುರ್ವಿಧದೊಳಗಿಲ್ಲ ಗುಹೇಶ್ವರ ನಿಮ್ಮ ಶರಣ ನಿಸ್ಸೀಮ ಎಂದು ಶರಣನು ಭವಿ, ಭಕ್ತ, ಶೀಲ, ಸಮತೆ ಎಂಬಿ ಚತುರ್ಸೀಮೆಯ ಮೀರಿದವನೆಂದು ಹೇಳುತ್ತಾರೆ ಅಲ್ಲಮ ಪ್ರಭು. ಹೀಗಿದ್ದರೂ ಕೂಡ ಅಲ್ಲಮರೇ ಇನ್ನೊಂದು ವಚನದಲ್ಲಿ ಹೀಗೆನ್ನುತ್ತಾರೆ: ವಾರವೇಲು ಜಾತಿ 18 ನುಡಿಯುವ ಪಾತಕರ ನುಡಿಯ ಕೇಳಲಾಗದು. ಅದೆಂತೆಂದಡೆ ವಾರವೆರಡು ಜಾತಿ 2 ಭವಿಯೊಂದು ಕುಲ ಭಕ್ತನೊಂದು ಕುಲ. ಇಂತಿ 84 ಲಕ್ಷ ಜೀವಕ್ಕೆ ಜೀವನವೇ ಆಹಾರ. ಜೀವ ತಪ್ಪಿಸಿ ಜೀವಿಸಬಾರದು. ಯಥಾ ಮಂತ್ರ ತಥಾ ಸಿದ್ಧಿ ಎಂದು ಲಿಂಗ ಕರ್ಪಿತವ ಮಾಡಿಕೊಂಬುದೇ ಶುದ್ಧ. ಉಳಿದಾದುದೆಲ್ಲ ಜೀವನ್ಮಯ ಗುಹೇಶ್ವರ ಅಂತೇಳಿ ಅಲ್ಲಮ ಪ್ರಭುವಿನ 1500ನೇ ವಚನ ಇದೆ. ಹೀಗೆ ಮನುಷ್ಯ ಲೋಕವನ್ನ ಭವಿ, ಭಕ್ತ ಎಂಬೆರಡೇ ಜಾತಿ ಕುಲಗಳಲ್ಲಿ ಒಡೆದು ನೋಡುವುದು ಎಲ್ಲ ಶರಣರಿಗೂ ಒಪ್ಪಿತವಾದ ಸಂಗತಿ. ಇಲ್ಲಿ ಬಸವಣ್ಣನ 710ನೇ ವಚನ ಇರಬೇಕು, 10 ಅಥವಾ 11, ಅದು ಕೂಡ ಅದನ್ನೇ ಹೇಳುತ್ತದೆ. ಪ್ರಸ್ತುತ ಗಮನಿಸಬೇಕಾದುದು ಈ ಭವಿಗಳಿಗಿಂತ ವಿರುದ್ಧವಾದ ವಿಭಿನ್ನವಾದ ಭಕ್ತರು. ಈ ಭಕ್ತ ಮತ್ತು ಭಕ್ತಿಯ ಕುರಿತು ಅಲ್ಲಮ ಪ್ರಭುವಿನ ವಚನಗಳಲ್ಲಿ ಏನಿದೆ? ಮೇಲೆ ಹೇಳಿದಂತೆ ಭವಿಗೆ ದೀಕ್ಷೆ ನೀಡಿ ಭಕ್ತನನ್ನಾಗಿಸಿದ ಬಳಿಕ ಆ ಭಕ್ತನ ಹಿಂದಿನ ಭವಿಲೋಕದ ಪೂರ್ವಾಶ್ರಯವನ್ನೆತ್ತಿ ಹಂಗಿಸುವ, ಭಂಗಿಸುವ, ಟೀಕಿಸುವ, ನಿಂದಿಸುವ ಕೆಲಸವನ್ನ ಮಾಡಬಾರದು. ಹಾಗೆ ಮಾಡುವುದು ಗುರುದ್ರೋಹ ಎನ್ನುತ್ತಾರೆ ಅಲ್ಲಮ ಪ್ರಭು. ಭವಿಯ ತಂದು ಭಕ್ತನ ಮಾಡಿ ಪೂರ್ವಾಶ್ರಯವ ಕಳೆದ ಬಳಿಕ ಮರಳಿ ಪೂರ್ವಾಶ್ರಯವನ್ನೆತ್ತಿ ನುಡಿಯುವ ಗುರುದ್ರೋಹಿಯ ಮಾತ ಕೇಳಲಾಗದು ಅಂತ ಅಲ್ಲಮ ಪ್ರಭುವಿನ 64ನೇ ವಚನ. ಅಂತೆಯೇ ಗುರುದೀಕ್ಷೆಯಿಂದ ಭಕ್ತನಾದವನ ಭವ ನಾಸ್ತಿಯಾಗಲೇಬೇಕು. ಭಕ್ತನಾಗಿ ಭವಂ ನಾಸ್ತಿಯಾಗದಿರ್ದಡೆ ಆ ಉಪದೇಶವ ಕೊಟ್ಟ ಗುರು, ಕೊಂಡ ಶಿಷ್ಯ ಇವರಿಬ್ಬರ ಮನೆಯಲ್ಲಿ ಮಾರಿ ಹೋಗಲಿ, ಗುಹೇಶ್ವರನೆಂಬುವನ ಅತ್ತಲೇ ಹೋಗಲಿ ಎಂದು ಹೇಳುತ್ತಾನೆ ಅಲ್ಲಮ ಪ್ರಭು ತನ್ನ 65ನೇ ವಚನದಲ್ಲಿ.
ಒಮ್ಮೆ ಭವಿಯು ಭಕ್ತನಾದ ಬಳಿಕ ಅವನಿಗೆ ಯಾವ ಕುಲಸೂತಕವಿಲ್ಲ. ಶ್ರೀ ಗುರು ಸ್ವಾಮಿಯು ಶಿಷ್ಯನ ಪೂರ್ವಾಶ್ರಯವಂ ಕಳೆದು ಪುನರ್ಜಾತನಂ ಮಾಡಿದ ಬಳಿಕ, ಪಂಚಭೂತ ಕಾಯವ ಕಳೆದು ಪ್ರಸಾದ ಕಾಯವ ಮಾಡಿದ ಬಳಿಕ, ವಾಯು ಪ್ರಾಣಿಯ ಕಳೆದು ಲಿಂಗ ಪ್ರಾಣಿಯ ಮಾಡಿದ ಬಳಿಕ ಎಲ್ಲಿಯ ಕುಲಸೂತಕ, ಎಲ್ಲಿಯ ಛಲಸೂತಕ? ಭಕ್ತನಾದವನಿಗೆ ತನು, ಮನ, ನೆನಹು, ಭಾವ ಈ ಎಲ್ಲ ಸೂತಕಗಳು ಅಳಿಯುತ್ತವೆ. ಕುಲಸೂತಕವಿದ್ದರೆ ಭಕ್ತನಲ್ಲ. ಛಲಸೂತಕವುಳ್ಳವನು ಮಹೇಶನಲ್ಲ. ತನುಸೂತಕವುಳ್ಳಡೆ ಪ್ರಸಾದಿಯಲ್ಲ. ಮನಸೂತಕ ಉಳಿದಲ್ಲಿ ಪ್ರಾಣಲಿಂಗಿಯಲ್ಲ. ನೆನಹು ಸೂತಕವಿದ್ದಲ್ಲಿ ಶರಣನಲ್ಲ. ಭಾವಸೂತಕವಿದ್ದಲ್ಲಿ ಐಕ್ಯನಲ್ಲ. ಇಂತಿ ಸೂತಕವ ಮುಂದುಗೊಂಡಿಪ್ಪವರ ಮುಖವ ನೋಡಲಾಗದೆಂದು ನಿಂದಿಸುತ್ತಾನೆ ಅಲ್ಲಮ್ಮ ಪ್ರಭು. ಇಲ್ಲಿ ನಾವು ಗಮನಿಸಬೇಕು, ಭಕ್ತನಾದವನು ತರುವಾಯ ಉಲ್ಲೇಖಿತ ಸೂತಕಗಳುಳಿದಲ್ಲಿ ಅವನಿಗೆ ಲಿಂಗಾಯತ ವೀರಶೈವ ಧರ್ಮದ ಷಟ್ಸ್ಥಲ ಮಾರ್ಗಗಳೇ ಮುಚ್ಚಿ ಹೋಗುತ್ತವೆ. ಈ ಸಂದೇಶ 1527ನೇ ವಚನದಲ್ಲಿದೆ. ಭಕ್ತನಾದವನು ಭಕ್ತರಾದ ಉಳಿದವರನ್ನು ಸಮಾನ ದೃಷ್ಟಿಯಲ್ಲಿ ನೋಡಬೇಕು. ಆದರೆ ಭಕ್ತನು ಭವಿಯೊಂದಿಗೆ ಬೆರೆಯುವುದು ಮಾತ್ರ ನಿಷಿದ್ಧ. ಭಕ್ತನೆಂದೇನು ಭವಿಗಳ ಮನೆಯಲ್ಲುಳ್ಳನ್ನವರ ಭಕ್ತನೇ. ನೋಡಿ, ಭಕ್ತನೆಂದೇನು ಭವಿಗಳ ಮನೆಯಲ್ಲುಳ್ಳನ್ನವರ ಭಕ್ತನೇ. ಭಕ್ತನೆಂದೇನು ಜಾತಿ ವರ್ಣಾಶ್ರಮ ಕುಲ ಗೋತ್ರ ನಾಮ ಸೀಮೆ ಎಂಬ ಷಡು ಭ್ರಮೆಯ ಕಣ್ಣಲ್ಲಿ ಕವಿದು ಓಲಾಡುವನ್ನವರ ಭಕ್ತನೇ. ಭಕ್ತನೆಂದೇನು ಪಂಚಸೂತಕ ಉಳ್ಳನ್ನವರ ಭಕ್ತನೇ. ಭಕ್ತನೆಂದೇನು ತನುವಂಚಕ ಮನವಂಚಕ ಧನವಂಚಕ ಭಕ್ತನೇ. ಅಲ್ಲಲ್ಲ, ನಿಲ್ಲು ಮಾಡು. ಇವರು ಸಾವಿಂಗೆ ಸಂಬಳಗುಂಡ ನಿರಿದು ಕೊಂಬುವರು ಭಕ್ತರಪ್ಪರೇ ಗುಹೇಶ್ವರ ಅಂತ 1396ನೇ ವಚನ. ಬಹಳ ಮುಖ್ಯವಾದ ಸಂದೇಶವನ್ನ ಈ ವಚನ ಹೊಂದಿದೆ. ಭಕ್ತರ ಬಗ್ಗೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಸಂದೇಶವನ್ನ ಈ ವಚನ ಹೊಂದಿದೆ. ಇನ್ನ ಇದೇ ತರ್ಕವನ್ನೇ ಮುಂದುವರಿಸಿದೆ ಇನ್ನೊಂದು ವಚನ, ಅದನ್ನು ನೋಡೋಣ. ಭಕ್ತನೆಂದೇನು ಭವಿಗಳು ಮನೆಯಲ್ಲುಳ್ಳನ್ನಕ್ಕ ಭಕ್ತನೇ. ಭಕ್ತನೆಂದೇನು ಅನ್ಯ ದೈವ ಸುರೆಮಾಂಸ ಉಳ್ಳನ್ನಕ್ಕ ಭಕ್ತನೇ. ಭಕ್ತನೆಂದೇನು ಹರಕೆ ತೀರ್ಥಯಾತ್ರೆಯುಳ್ಳನ್ನಕ್ಕ ಭಕ್ತನೇ. ಭಕ್ತನೆಂದೇನು ತನು ಮನ ಧನ ವಂಚನೆಯುಳ್ಳನ್ನಕ್ಕ ಭಕ್ತನೇ. ಇವರೆಲ್ಲರೂ ಎದೆಯಲ್ಲಿ ಕಲ್ಲ ನಿರಿದುಕೊಂಡು ಸಾವಿಂಗೆ ಸಂಬಳಿಗರು ಕಾಣ ಗುಹೇಶ್ವರ ಅಂತ 1397ನೇ ವಚನ ಇದು. ಭಕ್ತನಾದವನು ತಾನು ಭವಿಯೊಂದಿಗೆ ಬೆರೆಯುವುದು ಮಾತ್ರವಲ್ಲ, ತನ್ನ ಮನೆಯಲ್ಲಿಯೇ ಭವಿಗಳನ್ನುಳ್ಳವನು ಭಕ್ತನಲ್ಲ. ತಾನು ಹೊರಗಡೆ ಭವಿಗಳೊಂದಿಗೆ ಬೆರೆಯೋದಲ್ಲ, ತನ್ನ ಮನೆಯೊಳಗ ಭವಿ ಇರಬಾರದು ಅಂತ. ಈ ಮಾತಿಗೆ ವಿಶಾಲವಾದ ಅರ್ಥವಿದೆ. ಮನೆಯೊಳಗಿನ ಭವಿಗಳೆಂದರೆ ಅನ್ಯ ದೈವಾರಾಧನೆ ಮಾಡುವವರು, ಭಕ್ತರಿಗೆ ನಿಷೇಧಿಸಿದ ಮದ್ಯ ಮಾಂಸಾದಿ ಆಹಾರ ಸೇವನೆ, ಸುರೇ ಭಂಗಿ ಇತ್ಯಾದಿ ಸೇವನೆ, ವೇಶ್ಯರ ಸಹವಾಸ ಇತ್ಯಾದಿ ನೀತಿ ಬಾಹಿರವಾದ ನಡಾವಳಿಕೆಯನ್ನ ಉಳ್ಳವರು, ತನ್ನ ಮನೆಯೊಳಗೆ ಅಥವಾ ಹೊರಗೆ ಯಾರೇ ಇದ್ದರೂ ಅವರೆಲ್ಲರೂ ಭವಿಗಳೇ ಅಂತ ಅರ್ಥ ಇಲ್ಲಿ. ಇಂಥವರೊಂದಿಗೆ ಭಕ್ತನು ಬೆರೆಯುವಂತಿಲ್ಲ. ಅಂತೆಯೇ ಅವನು ಗುರುಲಿಂಗ ಜಂಗಮಕ್ಕೆ ತನುಮನ ಧನ ವಂಚನೆಗಳನ್ನು ಮಾಡದವನಾಗಿರಬೇಕು, ಭಕ್ತನಾಗಿರ್ತಕ್ಕಂಥವನು. ಇಂಥವರನ್ನ ಅಲ್ಲಮ ಪ್ರಭುಗಳು ಸಾವಿಂಗೆ ಸಂಬಳಗುಂಡ ನಿರಿದು ಕೊಂಬುವರು, ಎದೆಯಲ್ಲಿ ಕಲ್ಲ ನಿರಿದುಕೊಂಡು ಸಾವಿಂಗೆ ಸಂಬಳಿಗರು ಎಂದು ನಿಂದಿಸುತ್ತಾರೆ. ಅಂದ್ರೆ ಯಾರಲ್ಲಿ ಆ ತರದ ನಡವಳಿಕೆಗಳು, ಅಪೇಕ್ಷಿತವಾದ ಭಕ್ತನಿಗೆ ಇರಬೇಕಾದ ನಡವಳಿಕೆಗಳು ಇಲ್ಲವೋ ಅಂಥವರನ್ನ ಸಾವಿಂಗೆ ಸಂಬಳಗುಂಡ ನಿರಿದು ಕೊಂಬುವರು, ಎದೆಯಲ್ಲಿ ಕಲ್ಲ ನಿರಿದುಕೊಂಡು ಸಾವಿಂಗೆ ಸಂಬಳಿಗರು ಅಂತ ನಿಂದಿಸಿಬಿಡ್ತಾನೆ ಅಲ್ಲಮ್ಮ ಪ್ರಭು. ಇನ್ನ ಭಕ್ತನಿಗೆ ಪಂಚೇಂದ್ರಿಯಗಳ ಹಿಡಿತವಿರಬೇಕು. 5 ಸರ್ಪಗಳಿಗೆ ತನು 1, ದಂತವೆರಡು, ಸರ್ಪ ಕಡಿದು ಸತ್ತ ಹೆಣನು ಸುಳಿದಾಡುವುದ ಕಂಡೆ, ಈ ನಿತ್ಯವ ನರಿಯದ ಠಾವಿನಲ್ಲಿ ಭಕ್ತಿಯಲ್ಲಿಯದೋ ಗುಹೇಶ್ವರ ಅಂತ ಹೇಳ್ಬಿಟ್ಟು 74ನೇ ವಚನ ಇದು.
ಇಲ್ಲಿ ಊದು, ಸರ್ಪ ಎಂದರೆ ಪಂಚೇಂದ್ರಿಯ. ಇವುಗಳಿಗೆ ತನು ಒಂದೇ, ಆದರೆ ಆಧ್ಯಾತ್ಮ ಮತ್ತು ಪರಮಾತ್ಮ ಎಂಬ ದಂತಗಳು ಎರಡು. ಈ ನಿತ್ಯವನ್ನು ಅಂದರೆ ತನ್ನ ತನುವಿಗೆ ಜೀವಾತ್ಮನಾದ ತಾನಲ್ಲದೆ ಪರಮಾತ್ಮನೂ ವಾರಸುದಾರನೆಂಬುದನ್ನು ಅರಿತರೆ ಮಾತ್ರ ಅವನು ಭಕ್ತ. ಇದೇ ಅರ್ಥವನ್ನೇ ಇನ್ನೊಂದು ವಚನ ಹೀಗೆ ವ್ಯಕ್ತಪಡಿಸುತ್ತದೆ: ಕಾಯಗುಣವಳಿದು ಮಾಯಾಜ್ಯೋತಿ ವಾಯುವ ಕೂಡುವ ಮುನ್ನ ಭಕ್ತಿಯ ಮಾಡಬಲ್ಲಡೆ ಆತನೇ ದೇವ ಗುಹೇಶ್ವರ ಅಂತೇಳಿ 71ನೆಯ ವಚನ. ಭಕ್ತನಿಗೆ ಸುಜ್ಞಾನ ಬೇಕು, ಬಹಳ ಮುಖ್ಯವಾಗಿ. ಪ್ರಣತೆ ಬತ್ತಿ ಎಲ್ಲವೂ ಇದ್ದಾಗಲೂ ತೈಲವಿಲ್ಲದಿದ್ದರೆ ಜ್ಯೋತಿ ಹೇಗೆ ಉರಿಯದೋ ಹಾಗೆಯೇ ಗುರುಲಿಂಗ ಎರಡೂ ಇದ್ದು ಶಿಷ್ಯನ ಸುಜ್ಞಾನ ಅಂಕುರಿಸದಿದ್ದರೆ ಭಕ್ತಿ ಎಲ್ಲಿಯದೋ? ಯಾವುದು ಸುಜ್ಞಾನ? ಸೋಹಂ ಎಂದರೆ ನಾನೇ ಶಿವ ಎಂಬುದನ್ನು ಕೇಳಿ ತಿಳಿದು ದಾಸೋಹವ ಮಾಡಬೇಕು. ದಾಸೋಹವ ಮಾಡುವ ಭಾವವೇ ನಾನೇ ಶಿವ ಎಂಬ ಸೋಹಂ ಭಾವಜನ್ಯವಾದುದು. ಈ ಜ್ಞಾನ ಅಂಕುರಿಸದಿದ್ದರೆ ಕೇವಲ ಗುರು ಲಿಂಗದಿಂದ ಮಾತ್ರವೇ ಭಕ್ತನಾಗಲಾರ ಅಂತ ಹೇಳ್ಬಿಟ್ಟು ಅಲ್ಲಮ ಪ್ರಭುವಿನ 78ನೆಯ ವಚನ. ಅಂತೆಯೇ ಭಕ್ತನಾದವಗೆ ಕೋಪ ತಾಪಾದಿ ಗುಣಗಳು ಅಳಿದಿರಬೇಕು. ಆಚಾರ ಒಲಿಯದೆ, ವಿಭವ ಒಲಿಯದೆ, ಕೋಪ ಒಡಗದೆ, ತಾಪ ಮುರಿಯದೆ ಬರಿದೆ ಭಕ್ತರಾದವೆಂದು ಬಿಬ್ಬನಿ ಬಿರಿಯುವ ಕೇಡಿಂಗೆ ನಾನು ಮರುಗುವೆ ಕಾಣ ಗುಹೇಶ್ವರ ಅಂತೇಳಿ ಅಲ್ಲಮ ಪ್ರಭುವಿನ 90ನೆಯ ವಚನ ಹೇಳುತ್ತೆ. ಭಕ್ತನ ಮನಸ್ಸು ಎಂತಹ ಹದಕ್ಕೆ ಬಂದಿರಬೇಕೆಂದರೆ, ಹೇಗೆ ಪರುಷದ ರಸವುಂಡ ಹೊನ್ನು ಶಶಿಯಲ್ಲಿ ಅಂದ್ರೆ ಚಂದ್ರನ ಬೆಳಕಿನಲ್ಲಿ ಕರಗದೋ, ಬಿಸಿಲಲ್ಲಿ ಕೊರಗದೋ, ಹಾಗೆ ಅಂತಹ ಹದಕ್ಕೆ ಬಂದಾತನು ಭಕ್ತ. ಹದಕ್ಕೆ ಬಂದರೆ ಲಿಂಗ ಬಂದು ಉಂಬಡೆ, ಪ್ರಸಾದ ಕಾಯ ಒಪ್ಪಡೆ, ಅಂದಂದಿಂಗೆ ಭವಕರ್ಮ ಮುಟ್ಟಲಮ್ಮದು ಕಾಣಿದೆ. ಅಂದರೆ ಶಿವನಿಗೆ ಪ್ರಸಾದವಾಗಿ ತನು ಮನ ಧನ ಸಹಿತ ಅರ್ಪಿಸಿಕೊಂಡವನಿಗೆ ಯಾವುದೇ ಭವಕರ್ಮ ಮುಟ್ಟುವುದಿಲ್ಲ ಅನ್ನುವಂಥ ಸಂದೇಶವನ್ನ 93ನೇ ವಚನ ಹೇಳುತ್ತೆ. ಅಂತರಂಗದಲ್ಲಿ ಭವಿ, ಬಹಿರಂಗದಲ್ಲಿ ಭಕ್ತಿ, ಆತ್ಮಸಂಗದಲ್ಲಿ ಪ್ರಸಾದ, ಹೀಗೆ ವೈರುಧ್ಯವುಳ್ಳಂಥವರು ಭಕ್ತರೂ ಅಲ್ಲ, ಲಿಂಗೈಕ್ಯರೂ ಅಲ್ಲ. ಅಂತರಂಗದಲ್ಲಿ ಸುಳಿದಾಡುವ ತನು ಮನ ಪ್ರಾಣ ಗುಣಾದಿಗಳ ಕಳೆಯದೆ ಶರಣರಾಗರು. ತನು ಮನ ಧನ ನೀಡಿದಾಕ್ಷಣ ಭಕ್ತರಾಗರು. ಅಂತರಂಗ ಬಹಿರಂಗ ಆತ್ಮಸಂಗ ಈ ತ್ರಿವಿಧ ಭೇದವ ಅರ್ಥ ಮಾಡಿಕೊಂಡಿರಬೇಕು ಅಂತ ಹೇಳುತ್ತೆ 404ನೆಯ ವಚನ. ಭಕ್ತನಿಗೆ ಲಿಂಗನಿಷ್ಠೆ, ಜಂಗಮ ಪ್ರೇಮ ಇರಬೇಕು. ಲಾಂಛನ ನೋಡಿ ಮಾಡುವ ಭಕ್ತಿ ಸಜ್ಜನ ಸಾರಾಯವಲ್ಲ. ಇಂಥ ಭಕ್ತಿ ಭಕ್ತನನ್ನು ಗುಹೇಶ್ವರ ಮೆಚ್ಚುವುದಿಲ್ಲ. ಇದು 126ನೇ ವಚನ. ಲಿಂಗ ಭಕ್ತನು ಹಮ್ಮು ಬಿಮ್ಮಿನವನಾಗಿರಬಾರದು. ಅವನು ಸೀಮೆಯಾದವನಲ್ಲ, ಅರ್ಥಾತ್ ಸಂಕುಚಿತ ಮನಸ್ಕನಲ್ಲ. ಜಾತಿ ಭೇದಾದಿ ಸೀಮೆಗಳುಳ್ಳವನಲ್ಲ ಅವನು. 135ನೇ ವಚನ. ಭಕ್ತನಿಗಿರಬೇಕಾದ ಇನ್ನೊಂದು ತಾತ್ವಿಕ ಮಹತ್ವದ ಗುಣ ಅಂದ್ರೆ ಅವನು ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ, ಸೋಮ, ಸೂರ್ಯ, ಆತ್ಮ ಈ ಎಲ್ಲರ ಪೂರ್ವಾಶ್ರಯವ ಕಳೆದುಕೊಂಡವನಾಗಿರಬೇಕು. 136ನೇ ವಚನ. ಅಂದರೆ ಭಕ್ತರಾದವನು ಕೇವಲ ಜೈವಿಕ, ಸಾಮಾಜಿಕ ಭವತ್ವ ಅಂದ್ರೆ ಕುಲಜಾತಿ, ವರ್ಣ ಇತ್ಯಾದಿ ಇವುಗಳನ್ನ ನೀಗಿಸಿಕೊಂಡವನು ಮಾತ್ರವಲ್ಲ, ನೈಸರ್ಗಿಕ ಭವತ್ವವನ್ನು ಕೂಡ ನಾಶ ಮಾಡಿಕೊಂಡವನು ಆಗಿರಬೇಕು. ಈ ಅರ್ಥದಲ್ಲಿ ಪಂಚಭೂತಾತ್ಮಕ ಗುಣ ಮತ್ತು ಅವನ ಆತ್ಮಗುಣವೂ ಸಹ ಭವಗುಣ ಹೊಂದಿರುವಂಥದ್ದೇ ಆಗಿರುತ್ತದೆ. ಈ ಎಲ್ಲದರ ಪೂರ್ವಾಶ್ರಯವ ಕಳೆದಾಗ ಅವನು ಲಿಂಗ ಸಂಘಕ್ಕೆ ಯೋಗ್ಯನಾಗುವನು. ಅನ್ಯ ರಜವ ಸೋಂಕದೆ, ತನ್ನ ರಜವ ಬಾಧಿಸದೆ, ರವಿಯ ಬಳಸದೆ, ಲಿಂಗದಲ್ಲಿ ಬೆಳೆಸ ತಂದು ಜಂಗಮದಲ್ಲಿ ಸವೆಸುತ್ತಿಪ್ಪನು ಲಿಂಗ ಭಕ್ತ. ಆ ಭಕ್ತನಲ್ಲಿ ಗುಹೇಶ್ವರ ಲಿಂಗವಿಪ್ಪನು ಅಂತ ನೋಡಿ. ಯಾರು ಅನ್ಯ ರಜವ ಸೋಂಕದೆ, ತನ್ನ ರಜವ ಬಾಧಿಸದೆ, ರವಿಯ ಬಳಸದೆ, ಲಿಂಗದಲ್ಲಿ ಬೆಳೆಸ ತಂದು ಜಂಗಮದಲ್ಲಿ ಸವೆಸುತ್ತಿಪ್ಪನು ಲಿಂಗ ಭಕ್ತ. ಆ ಭಕ್ತನಲ್ಲಿ ಗುಹೇಶ್ವರ ಲಿಂಗವಿಪ್ಪನು ಅಂತ ಹೇಳ್ಬಿಟ್ಟು 137ನೇ ವಚನ. ನೋಡಿ, ಇದು ಎಂಥ ಕಠಿಣ
ಶೀಲ ಸದಾಚಾರ ಭಕ್ತನದು ಅಂತ. ಭಕ್ತನದೇನಿದ್ದರೂ ಗುರುಜಂಗಮಕ್ಕೆ ಭೃತ್ಯಾಚಾರ ಸೇವೆಗೈಯುವುದು. ಲಿಂಗ ಜಂಗಮವ ಪೂಜಿಸಿ ಭಕ್ತನಾದನೆಂದಡೆ ಸದಾಚಾರವಿರಬೇಕು ನೋಡ. ಆ ಸದಾಚಾರಕ್ಕೆ ಭೃತ್ಯಾಚಾರವೇ ಮೊದಲು ನೋಡ ಅಂತ ಹೇಳ್ಬಿಟ್ಟು 1476ನೇ ವಚನ ಹೇಳುತ್ತೆ. ಇದು ಭಕ್ತನ ಬಹಳ ಸ್ಪಷ್ಟವಾದ ಕಲ್ಪನೆ. ಇದು ಅಂದ್ರೆ ಲಿಂಗ ಜಂಗಮವ ಪೂಜಿಸಿ ಭಕ್ತನಾದನೆಂದಡೆ ಸದಾಚಾರವಿರಬೇಕು, ಆ ಸದಾಚಾರಕ್ಕೆ ಭೃತ್ಯಾಚಾರವೇ ಮೊದಲು ನೋಡ ಅಂತ. ಖುಷಿಯುಳ್ಳಾತ ಭಕ್ತನಲ್ಲ, ಬಾಧೆಯುಳ್ಳಾತ ಜಂಗಮವಲ್ಲ, ಆಸೆಯುಳ್ಳಾತ ಶರಣನಲ್ಲ. ನೋಡಿಲ್ಲಿ, ಹುಸಿಯುಳ್ಳಾತ ಭಕ್ತನಲ್ಲ, ಬಾಧೆಯುಳ್ಳಾತ ಜಂಗಮವಲ್ಲ, ಆಸೆಯುಳ್ಳಾತ ಶರಣನಲ್ಲ. ಇಂತಪ್ಪ ಆಸೆ ಹುಸಿ ಬಾಧೆಯ ನಿರಾಕರಿಸಿ ಇರಬಲ್ಲಡೆ ಗುಹೇಶ್ವರ ನಿಮ್ಮ ಶರಣ ಅಂತ ಹೇಳ್ಬಿಟ್ಟು 527ನೇ ವಚನ. ಅಲ್ಲಮರ ದೃಷ್ಟಿಯಲ್ಲಿ ಭಕ್ತ ದೇವನೆಂಬ ದ್ವೈತ ಭಾವಕ್ಕೆ ಅವಕಾಶವಿಲ್ಲ. ನಾನು ಭಕ್ತನಾದಡೆ ನೀನು ದೇವನಾದಡೆ ನೋಡುವವೇ ಇಬ್ಬರ ಸಮರಸವನೊಂದು ಮಾಡಿ ಅಂತ ಹೇಳ್ತಾನೆ ಅಲ್ಲಮ ಪ್ರಭು 234ನೇ ವಚನದಲ್ಲಿ. ಹೀಗೆ ಪ್ರಶ್ನಿಸ್ತಕ್ಕಂಥ ಅಲ್ಲಮ ಭೂಮಿ ಆಕಾಶವನೊಂದು ಮಾಡಿ ಚಂದ್ರ ಸೂರ್ಯರಿಬ್ಬರ ತಾಳವ ಮಾಡಿ ಆಡುವವೇ, ಜಡೆಯ ಮೇಲನ ಗಂಗೆ ನೀನು ಕೇಳ, ತೊಡೆಯ ಮೇಲನ ಗೌರಿ ನೀನು ಕೇಳ, ಗುಹೇಶ್ವರನೆಂಬ ಲಿಂಗವು ಎನ್ನ ಕೈಯಲ್ಲಿ ಸತ್ತಡೆ ರಂಡೆಗೂಳ ನುಂಬುದು ನಿಮಗೆ ಲೇಸೆ ಎಂದು ಪ್ರಶ್ನಿಸುತ್ತಾರೆ. ಒಂದು ಹಂತದಲ್ಲಿ ಅಲ್ಲಮ ಪ್ರಭು ದೇವರನ್ನ ನಿರಾಕರಿಸಿ ತಾನೇ ದೇವರೆಂದು ಘೋಷಿಸಿಕೊಂಡು ಬಿಡುವರು. ನಾ ದೇವನಲ್ಲದೆ ನೀ ದೇವನೇ, ನೀ ದೇವನಾದಡೆ ಎನ್ನನೇಕೆ ಸಲಹೆ, ಆರುವುದು ಒಂದು ಕುಡಿತೆ ಉದಕವ ನೆರವೆ, ಹಸಿದಾಗ ಒಂದು ತುತ್ತು ಓಗರವ ನಿಕ್ಕುವೆ, ನಾ ದೇವಕಾಣ ಗುಹೇಶ್ವರ ಅಂತ ಹೇಳ್ಬಿಟ್ಟು 558ನೇ ವಚನ. ನೋಡಿ, ಇದನ್ನ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ. ನಾ ದೇವನಲ್ಲದೆ ನೀ ದೇವನೇ, ನೀ ದೇವನಾದಡೆ ಎನ್ನನೇಕೆ ಸಲಹೆ, ಆರುವುದು ಒಂದು ಕುಡಿಕೆತೆ ಅಥವಾ ಕುಡಿತೆ ಉದಕವ ನೆರವೆ, ಆರುವುದು ಒಂದು ಕುಡಿಕೆ ಅಥವಾ ಒಂದು ಕುಡಿತೆ ಉದಕವ ನೆರವೆ, ಹಸಿದಾಗ ಒಂದು ತುತ್ತು ಓಗರವ ನಿಕ್ಕುವೆ, ನಾ ದೇವಕಾಣ ಗುಹೇಶ್ವರ ಅಂತ. ಜಂಗಮ ಭಕ್ತಿ ಬೋಧಿಸುವ 927ನೇ ವಚನ ನಾವು ಗಮನಿಸಿದ್ದೇವೆ. ಭಕ್ತ ಮತ್ತು ಜಂಗಮದ ಲಕ್ಷಣ ನಿರೂಪಿಸ್ತಕ್ಕಂಥ 1180, 1181 ಮತ್ತು 1391ನೇ ಈ ವಚನಗಳು, ಇವುಗಳನ್ನು ಕೂಡ ನಾವು ಗಮನಿಸಿದ್ದೇವೆ. ಇಲ್ಲಿಯ ಬಹಳ ಮುಖ್ಯಾಂಶ ಏನಂದ್ರೆ, ತನು ಮನ ಧನ ಈ ಮೂರನ್ನು ಜಂಗಮಕ್ಕೆ ಸವೆಸುವುದು, ಭೃತ್ಯಾಚಾರ ತೋರುವುದು ಭಕ್ತನ ಲಕ್ಷಣ ಅಂತ ಹೇಳ್ತವೆ. ಲಿಂಗ ಜಂಗಮವು ಪೂಜಿಸಿ ಭಕ್ತನಾದೆನೆಂದಡೆ ಸದಾಚಾರವಿರಬೇಕು ನೋಡ, ಆ ಸದಾಚಾರಕ್ಕೆ ಭೃತ್ಯಾಚಾರವೇ ಮೊದಲು ನೋಡ, ವಿಶ್ವಾಸವುಳ್ಳ ಭಕ್ತಿಗೆ ಹೊರೆಯಲ್ಲ ಅಂತೇಳಿ 1476ನೇ ವಚನ ಇದೆ. ಜಂಗಮನು ಭಕ್ತರನ್ನು ಕಾಡಿ ಬೇಡಬಾರದು, ಭಕ್ತರಾದವರು ಜಂಗಮರಿಗೆ ಬೇಡದೆ ಮಾಡಬೇಕು. ಜಗದ ಕರ್ತನ ಕೈಯಲ್ಲಿ ಹಿಡಿದುಕೊಂಡು ಮನೆ ಮನೆ ತಪ್ಪದೆ ತಿರುಗುವ ತುಡುಗುಣಿಯಂತೆ ಕಾಡಲಾಗದು ಭಕ್ತನ, ಬೇಡಲಾಗದು ಭವ್ಯ, ಕಾಡಿ ಬೇಡಿ ನೀವು ಒಲಿಸಿಕೊಂಡರೆ ಬೇಂಟೆಯ ಶ್ವಾನ ಮೂಲಕ್ಕೆ ಬಾಯಿದೆರೆದಂತೆ ಗುಹೇಶ್ವರ ಅಂತೇಳಿ 468ನೇ ವಚನದಲ್ಲಿ ಅಲ್ಲಮ ಪ್ರಭು ಜಂಗಮಕ್ಕೆ ಇಂಥದೊಂದು ಎಚ್ಚರಿಕೆಯನ್ನು ನೀಡಿದ್ದಾನೆ. ನೋಡಿ, ಜಗದ ಕರ್ತನ ಕೈಯಲ್ಲಿ ಅಂದ್ರೆ ಲಿಂಗವನ್ನು ಕೈಯಲ್ಲಿ ಹಿಡಿದುಕೊಂಡು ಮನೆ ಮನೆ ತಪ್ಪದೆ ತಿರುಗುವ ತುಡುಗುಣಿಯಂತೆ ಕಾಡಲಾಗದು, ಅಂದ್ರೆ ಜಂಗಮನಾಗಿರ್ತಕ್ಕಂಥ ಒಂದು ಭಕ್ತನನ್ನ ಕಾಡಬಾರದು. ಆಮೇಲೆ ಭವಿಯನ್ನ ಬೇಡಬಾರದು, ಬೇಡಲಾಗದು ಭವಿಯ, ಕಾಡಿ ಬೇಡಿ ನೀವು ಒಲಿಸಿಕೊಂಡರೆ ಬೇಂಟೆಯ ಶ್ವಾನ ಮೊಲಕ್ಕೆ ಬಾಯಿದೆರೆದಂತೆ ಕಾಣ ಗುಹೇಶ್ವರ. ಮೊಲವನ್ನು ಬೇಟೆಯಾಡ ನಾಯಿ ಮೊಲಕ್ಕೆ ಆಸೆ ಪಟ್ಟಂತೆ ಆಗ್ತದದು ಅಂತ ಹೇಳ್ಬಿಟ್ಟು 468ನೇ ವಚನದಲ್ಲಿ. ಶಿವಭಕ್ತಿ ಬೇರೆಲ್ಲಕ್ಕೂ ಮಿಗಿಲು. ಅಯ್ಯ, 1 ಕೋಟಿ ವರ್ಷ ತಲೆ ಕೆಳಗಾಗಿ ತಪವ ಮಾಡಿದಕ್ಕಿಂತಲೂ ಒಂದು ದಿನ ಶಿವಭಕ್ತರಲ್ಲಿ ನಿರಹಂಕಾರವಾಗಿರ್ದಡೆ ಸಾಕು ನೋಡ ಎನ್ನುತ್ತದೆ ಅಲ್ಲಮ ಪ್ರಭುವಿನ 776ನೇ ವಚನ. ಲಿಂಗಾಯತ ವೀರಶೈವ ಧರ್ಮತತ್ವದಲ್ಲಿ ಗುರುಭಕ್ತಿ, ಲಿಂಗಭಕ್ತಿ ಮತ್ತು ಜಂಗಮ ಭಕ್ತಿ ಹಾಗೂ ಜಂಗಮ ಪ್ರೇಮ ಇವು 3 ಮುಖ್ಯವೇ. ಇಲ್ಲಿ 1329ನೇ ವಚನ. ಇಲ್ಲಿ ಬೂಟಾಟಿಕೆ ತೋರ್ತಕ್ಕಂಥದ್ದು ಸಲ್ಲದು. ಅಲ್ಲಮ ಪ್ರಭು ಅಂಥ ಬೂಟಾಟಿಕೆ ಅಥವಾ ತೋರಿಕೆಯ ಭಕ್ತರನ್ನ ಬಹಳ ಕಟುವಾಗಿ ಟೀಕಿಸುತ್ತಾನೆ. ನೋಡಿ, ನಿಮ್ಮಲ್ಲಿ
ಭಕ್ತಿಯುಂಟು ತಮ್ಮಲ್ಲಿ ಭಕ್ತಿಯುಂಟು ಎಮ್ಮಲ್ಲಿ ಭಕ್ತಿಯುಂಟು ಎಂದಡೆ ಶರಣರು ಮೆಚ್ಚುವರೆ. ನೋಡಿ, ನಿಮ್ಮಲ್ಲಿ ಭಕ್ತಿಯುಂಟು ತಮ್ಮಲ್ಲಿ ಭಕ್ತಿಯುಂಟು ಎಮ್ಮಲ್ಲಿ ಭಕ್ತಿಯುಂಟು ಎಂದಡೆ ಶರಣರು ಮೆಚ್ಚುವರೆ. ಹೂಸಿ ಹುಂಡನ ಮಾಡಿ ಬಾಯ ಸವಿಯ ನುಡಿವರೆಲ್ಲ ಭಕ್ತರಪ್ಪರೇ. ಮಾತಿನ ಅದ್ವೈತವ ಕಲಿತು ಮಾರುಗೋಲ ಬಿಡುವರೆಲ್ಲ ಭಕ್ತರಪ್ಪರೇ. ಬೆಳ್ಳಿಗೆಯ ಮಕ್ಕಳೆಂದಡೆ ಬಳ್ಳವಾಲ ಕರೆವವೇ ಮರುಳೆ. ಸಂಗನ ಬಸವಣ್ಣನೆಂದರೆ ಮಾತಿಂಗೆಲ್ಲ ಭಕ್ತಿಯುಂಟೆ. ಬಂದ ಜಂಗಮದ ಇಂಗಿತಾಕಾರವನರಿದು ಇದಿರೆದ್ದು ವಂದಿಸಿ ಕೈ ಮುಗಿದು ನಡುವಡಗಿ ಕಿಂಕಿಲನಾಗಿ ಭಯಭೀತಿ ಭೃತ್ಯಾಚಾರವಾಗಿ ಇರಬಲ್ಲಡೆ ಅದು ಭಕ್ತಿ, ಅದು ವರ್ಮ. ಇದು ಭಕ್ತಿಗೆ ಭೃತ್ಯಾಚಾರ ಅಂತಕ್ಕಂಥದ್ದು ಬಹಳ ಮುಖ್ಯ ಇಲ್ಲಿ. ಹಾಗಾಗಿ ನೋಡಿ, ಬಂದ ಜಂಗಮದ ಇಂಗಿತಾಕಾರವನರಿದು ಇದಿರೆದ್ದು ವಂದಿಸಿ ಕೈ ಮುಗಿದು ನಡುವಡಗಿ ಕಿಂಕಿಲನಾಗಿ ಭಯಭೀತಿ ಭೃತ್ಯಾಚಾರವಾಗಿ ಇರಬಲ್ಲಡೆ ಅದು ಭಕ್ತಿ, ಅದು ವರ್ಮ. ಬಂದವರಾರೆಂದರಿಯದೆ ನಿಂದ ನಿಲವನರಿಯದೆ ಕೆಮ್ಮನೆ ಅಹಂಕಾರವ ಹೊತ್ತುಕೊಂಡಿಪ್ಪವರ ನಮ್ಮ ಕೂಡಲ ಗುಹೇಶ್ವರನೊಲ್ಲ ನೋಡ ಅಂತೇಳಿ 1792ನೇ ವಚನ ಹೇಳುತ್ತೆ. ಹಾಗಾಗಿ ಭಕ್ತ ಮತ್ತು ಪ್ರಸಾದದ ನಡುವಿನ ಸಂಬಂಧವನ್ನ ಬಹಳ ಅಪರೂಪವಾಗಿ 1395ನೇ ವಚನ ನಿರೂಪಿಸುತ್ತೆ. ಭಕ್ತ ಪ್ರಸಾದವ ಕೊಂಡು ಪ್ರಸಾದವಾದ. ಪ್ರಸಾದ ಭಕ್ತನ ನುಂಗಿ ಭಕ್ತನಾಯಿತು. ಭಕ್ತನೂ ಪ್ರಸಾದವು ಏಕಾರ್ಥವಾಗಿ ಲಿಂಗ ಸಂಗವ ಮರೆದು ಭಕ್ತನೇ ಭವಿಯಾದ. ಪ್ರಸಾದವೇ ಓಗರವಾಯಿತು, ಮತ್ತೆ ಆ ಓಗರವೇ ಭವಿ, ಭವಿಯೇ ಓಗರವಾಯಿತು. ಓಗರ ಭವಿ ಎಂಬೆರಡು ಇಲ್ಲದೆ ಓಗರವೇ ಆಯಿತು ಗುಹೇಶ್ವರ. ಓಗರದಿಂದ ಪ್ರಾರಂಭಿಸೋಣ ನಾವು. ನೋಡಿ, ಓಗರ ನೈಸರ್ಗಿಕವಾದ, ಭವಿ ಮತ್ತು ಭಕ್ತ ಸಾಂಸ್ಕೃತಿಕ. ನಿಸರ್ಗ ಮೂಲದ ಪದಾರ್ಥ ಕೇವಲ ಅದು ಓಗರ. ಅದು ಸಾಂಸ್ಕೃತಿಕ ಪರಿಧಿಯಲ್ಲಿ ಒಂದು ಧರ್ಮದ ನೀತಿ ರೀತಿಗಳ ಚೌಕಟ್ಟಿನ ಹೊರಗಿದ್ದಾಗ ಆ ಓಗರವೇ ಭವಿಯಾಯಿತು. ಕಾರಣ, ಆ ಓಗರಕ್ಕೆ ಆ ಧರ್ಮದ ಸಂಸ್ಕಾರ ಸಿಕ್ಕಿಲ್ಲದ ಕಾರಣಕ್ಕಾಗಿ. ಇಂಥ ಭವಿ ಓಗರಕ್ಕೆ, ಅಂದ್ರೆ ಹೊರಗಡೆ ನಿಸರ್ಗ ಭಾಗವಾಗಿರ್ತಕ್ಕಂಥ ಓಗರಕ್ಕೆ ಭಕ್ತನೋರ್ವನು ತನ್ನ ಧಾರ್ಮಿಕ ಆಚರಣೆ ಕ್ರಿಯೆಯಲ್ಲಿ ಲಿಂಗಕ್ಕೆ ಪ್ರಸಾದವಾಗಿ ಅರ್ಪಿಸಿ ತಾನು ಸೇವಿಸಿದಾಗ ಅದೇ ಓಗರ ಪ್ರಸಾದವಾಯಿತು. ಅದನ್ನ ಸೇವಿಸಿದ ಕಾರಣಕ್ಕೆ ಸೇವಿಸಿದ ಭಕ್ತ ಸ್ವಯಂ ಪ್ರಸಾದವಾದ. ನೋಡಿ, ಅಂಥ ಓಗರವನ್ನ ತಾನು ಸೇವಿಸಿದ್ದಕ್ಕೆ ಅದು ಪ್ರಸಾದವಾಯಿತು, ಮತ್ತೆ ತಾನು ಕೂಡ ಪ್ರಸಾದವಾದ. ಆ ಪ್ರಸಾದವು ಅದೇ ಕಾರಣಕ್ಕೆ ಭಕ್ತವಾಯಿತು. ಹೀಗೆ ಭಕ್ತ ಪದಾರ್ಥ ಇವೆರಡು ಒಂದೇ ಕ್ರಿಯೆಯಿಂದ ಏಕಾರ್ಥವನ್ನ ಹೊಂದಿದವು. ಆದರೆ ಭಕ್ತ ಲಿಂಗ ಸಂಘ ಮರೆತರೆ ಅದೇ ಪದಾರ್ಥ ಮತ್ತು ವ್ಯಕ್ತಿ ಹಿಂಚಲನೆ ಪಡೆದು ಭಕ್ತನು ಆ ಓಗರವು ಭವಿಯಾದರು ಅಂತ. ಹಿಂಚಲನೆ ಪಡೆದ್ಬಿಟ್ರೆ ಎರಡು ಒಂದು ಓಗರ, ಅದು ನಿಸರ್ಗದ ಓಗರವೇ ಆಗ್ತತಿ. ಇವನು ಭಕ್ತನಾದವನು ಹೋಗಿ ಭವಿಯಾಗಿಬಿಡ್ತಾನೆ ಇವನು ಅಂತ. ಕೊನೆಗೆ ಆ ಓಗರ ಕೇವಲ ಓಗರವೇ ಆಗುಳಿಯಿತು. ಹೀಗೆ ಅಲ್ಲಮ ಪ್ರಭು ಈ ವಚನದಲ್ಲಿ ಒಂದು ಧಾರ್ಮಿಕ ಕ್ರಿಯೆಯ ಸಂಸ್ಕಾರದ ಮಹತ್ವವನ್ನ ವಿವರಿಸಿದ್ದಾರೆ. ಇಲ್ಲಿ ಭಕ್ತ ಜಂಗಮದ ಸಕೀರ ಸಂಬಂಧವನ್ನ ಷಟ್ಸ್ಥಲಾನುಸಾರ ವಿವರಿಸುವಲ್ಲಿ ಹಸಿವುಳ್ಳವ ಭಕ್ತನಲ್ಲ, ವಿಷಯವುಳ್ಳವ ಮಹೇಶ್ವರನಲ್ಲ, ಆಸೆಯುಳ್ಳವ ಪ್ರಸಾದಿಯಲ್ಲ, ಜೀವಗುಣವುಳ್ಳವ ಪ್ರಾಣಲಿಂಗಿಯಲ್ಲ, ತನುಗುಣವುಳ್ಳವ ಶರಣನಲ್ಲ, ಜನನ ಮರಣವುಳ್ಳವ ಐಕ್ಯನಲ್ಲ ಎಂದು ಷಟ್ಸ್ಥಲಾನುಕ್ರಮದ ಬೆಳವಣಿಗೆಯಲ್ಲಿ ಆಯಾ ಸ್ಥಲಿಗಿರಬೇಕಾದ ಪ್ರಧಾನ ಗುಣವನ್ನ ಅಲ್ಲಮ ಪ್ರಭುಗಳು ದಾಖಲಿಸಿದ್ದಾರೆ 1390ನೇ ವಚನದಲ್ಲಿ. ಭಕ್ತನಿಗೆ ಹಸಿವೇ ಇರಬಾರದೆಂದು ಇದರ ಅರ್ಥ ಅಲ್ಲ. ಭಕ್ತನು ಪ್ರಥಮದಲ್ಲಿ ತ್ರಿವಿಧಗಳನ್ನ ಗುರುಲಿಂಗ ಜಂಗಮಕ್ಕೆ ಸವೆಸಬೇಕೆಂಬುದು, ಅವುಗಳಿಗೆ ಅರ್ಪಿಸಿ ನಂತರ ತಾನು ಸೇವಿಸಬೇಕೆಂಬುದು ಇಲ್ಲಿಯ ಸೂಚ್ಯಾರ್ಥ. ಬೇಡದೆ ಮಾಡುವುದೇ ಭಕ್ತಿ ಎನ್ನುತ್ತದೆ ಅಲ್ಲಮ ಪ್ರಭುವಿನ 157ನೇ ವಚನ. ಭಕ್ತನಿಗಿಲ್ಲದ ಗ್ರಾಮ ಸುಡುಗಾಡು. ಯಾವ ಭಕ್ತ ಎಲ್ಲಾದ್ರೂ ಇಲ್ಲ ಅಂದ್ರೆ ಅಂತ ಊರದೊಂದು ಸುಡುಗಾಡದು. ಕಳವಿಲ್ಲದ ಕೆರೆ, ಫಲವಿಲ್ಲದ ಬನ, ಭಕ್ತನಿಲ್ಲದ ಗ್ರಾಮ ಸುಡುಗಾಡಯ್ಯ. ಅಲ್ಲಿ ಶಿವನಿಲ್ಲ, ಪ್ರೇತ ಜಡಾರಣ್ಯದಲ್ಲಿ ಹೋಗಬಹುದೇ ಗುಹೇಶ್ವರ ಅಂತ ಹೇಳ್ಬಿಟ್ಟು 1191ನೇ ವಚನ. ಕೊನೆಯದಾಗಿ ತನು ಮನ ಶುದ್ಧವುಳ್ಳ ಬಡವನ ಭಕ್ತಿಯನ್ನು ಅಲ್ಲಮ
ಈ ವಚನದಲ್ಲಿ ನಿರೂಪಿಸಿದ್ದಾರೆಂದು ನನ್ನ ಭಾವನೆ. ತಾ ಹೆಳವ ಎಡಹೊತ್ತಿನ ಪಯಣ, ಒಡ್ಡಿದ ಮಳೆಯ ಮುಗಿಲು, ಸೋರುವ ಮನೆ, ನೆಲದ ಹಾಸಿಗೆ, ಕೊರಳಲ್ಲಿ 3 ಮಣ್ಣ ಮಣಿ, ಹಿಂದೆ ಕಲ್ಲುರಳು, ಮೇಣದೊನಕೆ, ಹಳೆ ಅಕ್ಕಿ, ಹೊಸ ಭಾಂಡ, ಹಸಿಯ ಬೆರಣಿಯ ತಾಳಿಯ ನಿಕ್ಕಿ, ಕಿಚ್ಚಿಲ್ಲದೆ ಒಲೆಯ ನರುಹಿ, ಓಗರವ ನಡಲು ಗುಹೇಶ್ವರ ಲಿಂಗವು ಒಡೆದ ತಳಿಗೆಯಲ್ಲಿ ಆರೋಗಣೆಯ ಮಾಡಿದನು ಅಂತ 1240ನೇ ವಚನ. ಇಷ್ಟೆಲ್ಲ ಚರ್ಚೆಯ ಬಳಿಕ ನನಗೆ ಅರ್ಥೈಸಲಾಗದ ಅಲ್ಲಮ ಪ್ರಭುಗಳ ಒಂದು ವಚನ ಹೀಗಿದೆ: ಭಕ್ತನೆಂಬವ ಸೂತಕಿ, ಲಿಂಗೈಕ್ಯನೆಂಬವ ರೊತಗೇಡಿ, ಶರಣಸತಿ ಲಿಂಗಪತಿ ಎಂಬ ಶಬ್ದ ಸರ್ವಗುಣ ಸಾಹಿತ್ಯ ಎಂಬಾತ, ಕರ್ಮೇಂದ್ರಿಯ ಭೋಗಕ್ಕೆ ಬಾರದ ಭೋಗಿ, ಗುಹೇಶ್ವರ ನಿಮ್ಮ ಶರಣ, ಆವ ಭೀತನೂ ಅಲ್ಲ ಆವ ಕರ್ಮಿಯೂ ಅಲ್ಲ ಅಂತ ಹೇಳ್ಬಿಟ್ಟು 523ನೇ ವಚನ. ಭಕ್ತ, ಲಿಂಗೈಕ್ಯ, ಶರಣಸತಿ, ಲಿಂಗಪತಿ ಇತ್ಯಾದಿ ಕಲ್ಪನೆಗಳನ್ನೇ ಅಲ್ಲಮ ಪ್ರಭುಗಳು ಬಹು ಕೋಪದಿಂದಲೇ ತಿರಸ್ಕರಿಸುತ್ತಾರೆಂದು ನನಗೆ ಅನಿಸುತ್ತದೆ. ಏಕೆ ಎಂಬುದಕ್ಕೆ ಇಲ್ಲಿ ಉತ್ತರ ಇಲ್ಲ. ತಾನೂ ಸೇರಿದಂತೆ ಅಸಂಖ್ಯಾತ ಶರಣರು ಶ್ರಮವಹಿಸಿ ಪೂರ್ವ ಪಕ್ಷಗಳ ವೈಚಾರಿಕ ದಾಳಿಯನ್ನ ಎದುರಿಸಿ ಬಹುಕಾಲದಿಂದ ಕಟ್ಟಿ ಬೆಳೆಸಿದ ಒಂದು ಧರ್ಮತತ್ವಕ್ಕೆ ಪ್ರಭು ಇಂಥ ಅನಿರೀಕ್ಷಿತ ಹೊಡೆತದಿಂದ ಮರ್ಮಾಘಾತ ಉಂಟು ಮಾಡಿದರೇಕೆ ಅನ್ನುವಂಥ ಪ್ರಶ್ನೆ ಇಲ್ಲಿ ಹೇಳುತ್ತೆ. ಇದು ಭಕ್ತ ಮತ್ತು ಭಕ್ತಿಯ ಕುರಿತಾದ ಒಂದು ಚರ್ಚೆ. ನಾವು ಭವಿಯನ್ನ ಇನ್ನೊಂದು ವಿಡಿಯೋದಲ್ಲಿ ನೋಡಬಹುದು ಅಂತ ಹೇಳ್ತಾ ಈ ಚರ್ಚೆಯನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಮಸ್ಕಾರ.